ಸರ್, ಈಗ ಸಿನಿಮಾ ರಿಲೀಸ್ ಅಂತ ಇಂಥದ್ರಲ್ಲಿ ಒಂದು ಬೇರೆ ವಿಚಾರ ಮಾತಾಡಬೇಕಿತ್ತು, ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಬೇಕಿತ್ತು. ಬಟ್ ಆದರೆ ಸಿನಿಮಾದ ಕಾಂಟ್ರವರ್ಸಿ ಬಗ್ಗೆ ಮಾತಾಡುವಂಥ ಸಂದರ್ಭ. ಫಸ್ಟ್ ನಿಮ್ಮ ರಿಯಾಕ್ಷನ್, ಈ 50 ಲಕ್ಷ ಹಣ ನಿಮಗೆ ಕಮಿಷನ್ ಬಂದಿದೆ ಅನ್ನುವಂಥ ವಿಚಾರದ ಬಗ್ಗೆ ಸ್ಪಷ್ಟನೆ. ಅದಕ್ಕೋಸ್ಕರನೇ ಕರೆದಿದ್ದೀನಿ. ಅಂದರೆ ನನಗೂ ಬೆಳಿಗ್ಗೆ ಯಾವುದೋ ಒಂದೆರಡು ಖಾಸಗಿ ವಾಹಿನಿಲಿ ಅದನ್ನು ನೋಡಿದಾಗ ಎಷ್ಟು ಒಂದು ಕಡೆ 50 ಲಕ್ಷ ಅಂತ ಹೇಳ್ತಾಯಿದ್ರು, ಇನ್ನೊಂದು ಕಡೆ 75 ಲಕ್ಷ ಅಂತಂದರು, ಇನ್ನೊಂದು ಕಡೆ ಯಾವುದೋ ಇದರಲ್ಲಿ 1 ಕೋಟಿ ಈ ಥರದ್ದೆಲ್ಲ ಬಂತು. ಅಂದರೆ ನಾನು ಇದನ್ನು ಕರೆದಂಥ ಉದ್ದೇಶ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂಥದ್ದು. ಅಂದರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದರೆ ತುಂಬ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾಯಿರ್ತೀವಿ. ಆ ಕೆಲಸದ ಮಧ್ಯದಲ್ಲಿ ಈ ಥರದ್ದೇನೋ ಒಂದು ಡಿಸ್ಟರ್ಬೆನ್ಸ್ಗಳು, ಏನೋ ಒಂದು ಅಂದರೆ ನಾನು ನೋಡಿದಂಥದ್ದು ಒಂದೆರಡು ಯಾವುದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಬಂತು. ಮತ್ತು ಅದಾದಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ಥರದ್ದೊಂದು ಬಂತು. ಏಕೆಂತಂದರೆ ಆ್ಯಕ್ಚುಲಿ ಇದಕ್ಕೆ 15 ದಿನದ ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದಿದ್ದು ಯಾರ್ದು, ಸತ್ಯರೆಡ್ಡಿ ಅನ್ನೋ ಒಬ್ಬ CG ವ್ಯಕ್ತಿ ಮೇಲೆ. ಅದರಲ್ಲಿ ಇರುವಂಥದ್ದು 2 ಹೆಸರು, ಒಂದು ಸತ್ಯರೆಡ್ಡಿ, ಇನ್ನೊಂದು ಸುನೀಲ್ ರೆಡ್ಡಿ ಅಂತ ಅಂದ್ಬಿಟ್ಟು. ನನ್ನ ಹೆಸರೇ ಇಲ್ಲದೆ ಇರುವಂಥ ಒಂದು FIR ಕಾಪಿನ ಹಾಕಿ ಇವತ್ತು ಬೆಳಿಗ್ಗೆ ಒಂದು 2-3 ಚಾನಲಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಇದು ಸಿನಿ ಬಜ್ ಅಂತ ಯಾವುದೋ ಒಂದು ಆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಕೆಟ್ಟದಾಗೆಲ್ಲ ಬರೆದಿದ್ರು. ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸ್ಬೇಕಾಗಿದ್ದದನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ, ಈ ಥರ ಆಗಿದೆ, ಈ ಥರ ಸಿನಿಮಾದ ಟಿ ವಿಗಳಲ್ಲೆಲ್ಲ ಬರ್ತಾ ಇದೆ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಬನ್ನಿ ಅರ್ಜುನ್ ಒಂದ್ಸತಿ ಕರೆಸಿ ಮಾತಾಡೋಣ ಅಂತ ಅಂದ್ಬಿಟ್ಟಂದ್ರು. ಅದಕ್ಕೆ ಬಂದಿದ್ದೀನಿ. ಹೇಳಿ ಸರ್, ಈಗ ನಿಮ್ಮನ್ನ ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆದು ಮಾತನಾಡುವಂಥ ಪ್ರಯತ್ನ ಆಗಿತ್ತು ಅನ್ನುವಂಥದ್ದು. ಅಂದರೆ ಕರೆದಿದ್ದ ಉದ್ದೇಶ ಏನು ಅಂತಂದರೆ, ಈ ಥರದ್ದೊಬ್ಬ ಸಿಗಾಕೊಂಡಿದ್ದಾನೆ. ಯಾಕೆಂದರೆ ನಮ್ಮ ಸಿನಿಮಾದೆಲ್ಲ ಕೆಲಸ ಮಾಡ್ತಾ ಇದ್ದಂಥವನು ನಮ್ಮನ್ನು ಕರೆದು ಇವ್ರು ಹೇಗೆ ಸಂಬಂಧ ಏನು ಅಂತಂದ ಕೆಲಸದ ವಿಚಾರದಲ್ಲಿ ವಿಚಾರಿಸಿದ್ರು. ಇವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದು, ದುಡ್ಡೊಂದು ವಿಚಾರಗಳು ಏನೇನಿತ್ತು ಅದು ಪ್ರೊಡ್ಯೂಸರು ಮತ್ತು ಆ ಸತ್ಯರೆಡ್ಡಿ ಅನ್ನೋ ವ್ಯಕ್ತಿ ಮಾಡ್ಕೊಂಡಂಥ ಒಂದು ಅಗ್ರಿಮೆಂಟ್. ಅದ್ರ ಮಧ್ಯದಲ್ಲಿ ನಮ್ಮನ್ನು ಕರೆದು ವಿಚಾರ ಮಾಡಿದ್ದು ಯಾವಾಗಿಂದ ಪರಿಚಯ, ಹೆಂಗೆ ಪರಿಚಯ, ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ಮದು ಇದಕ್ಕೆ ರಿಯಾಕ್ಷನ್ ಏನು ಅಂತಂದರೆ ನಾನು ಒಂದೇ ಮಾತು ಹೇಳಿದ್ದು. ಅಂದರೆ ಒಂದು 4-5 ಹೆಸರುಗಳು ಹೇಳಿದ್ದಾನೆ. ಅಂದರೆ ಒಂದು ನಮ್ಮ ಕಂಪ್ನೀಲಿ ಒಂದು 2.5 CR ಅನ್ನೋದು ಇದನ್ನು ತಗೊಂಡಿದ್ದಾನೆ. ಅದಾದಮೇಲೆ ಇನ್ನೊಂದು ಯಾವುದು ಸ್ವಾಮಿ ಅದು ರಾಕ್ಲೈನ್ ಸಾರ್ದ ರಾಕ್ಲೈನ್ ಸಾರ್ದು ಒಂದು 50 ಲಕ್ಷ. ಅದಾದಮೇಲೆ ಮನು ಅಂತ ಋಷಭ ಸಿನಿಮಾದಲ್ಲೂ 1.25 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾನೆ ಆ ವ್ಯಕ್ತಿ. ಅಂದರೆ ನಮ್ಮ ಸಿನಿಮಾದಲ್ಲೇ ಒಂದು 4-5 ಜನಕ್ಕೆ ನೀವೇನೋ ಇದು ಮಾಡ್ತಾ ನಮ್ಮ ಸಿನಿಮಾದಲ್ಲೇ ಒಂದು 4-5 ಜನಕ್ಕೆ ಕೊಟ್ಟಿದ್ದೀವಿ ಅನ್ನೋ ಒಂದು ವಿಚಾರನ ಅವನು ಎಲ್ಲದರಲ್ಲೂ ಹೇಳ್ಕೊಂಬಂದಿದ್ದಾನೆ. ಇದು ಸುಳ್ಳು ಅಲಿಗೇಷನ್ ಅಂತ ಅಂದ್ಬಿಟ್ಟು ಸ್ಟೇಷನ್ನಲ್ಲೇ ಎಲ್ಲ ಎನ್ಕ್ವೈರಿ ಎಲ್ಲ ಮಾಡಿ ಇದಕ್ಕೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಅಡ್ವೊಕೇಟ್ ಕಡೆಯಿಂದ ಬಂದು ಇವ್ರಿಗೆ ಹೇಳಾದ್ಮೇಲೆ ಅವರು ಕೂಡ ಇಲ್ಲ ಕರೆಸ್ಬಿಡಿ, ಇವತ್ತು ಒಂದು ಮೀಡಿಯಾನ ಕರೆಸಿ ಅದನ್ನು ಡಿಕ್ಲೇರ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಇದನ್ನು ಯಾವ ಸ್ಟೇಷನ್ಗೆ ಮತ್ತೆ ಯಾವಾಗ ಕರೆಸಿದ್ರು? ಕರೆಸಿ ನಿಮ್ನೇನು ವಿಚಾರಣೆ ಕರೆಸಿದ್ರು ಅಥವಾ ಈ ಘಟನೆ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಿ ಅಂತನೋ ಅಥವಾ ಇವ್ರಿಗೆ ಯಾರಿಗಾರು ಸಂಬಂಧ ಇದೆಯಾ ಅಂತನೋ ಅಥವಾ ನಿಮ್ಮ ಈ ಸಂಸ್ಥೆಗೆ ವಿಚಾರಣೆಗೆ ಬನ್ನಿ, ಇದೆಲ್ಲ ವಿಚಾರಣೆ ನಡೀತಾ ಇದೆ. ಅಂದರೆ ಒಂದು 4-5 ಜನ ನನ್ನನ್ನು ಕರೆದಿದ್ರು, ನನ್ನ ಅಸೋಸಿಯೇಟ್ ಸ್ವಾಮಿನ ಕರೆದಿದ್ರು, ಪ್ರವೀಣ್ ಅನ್ನೋ ವ್ಯಕ್ತಿನ ಕರೆದಿದ್ರು, ನಿರ್ಮಾಪಕರನ್ನ ಕರೆದಿದ್ರು. ಅದಾದಮೇಲೆ ಡಿಜಿಟಲ್ ಟೆರೈನ್ ಅನ್ನೋ ಕಂಪ್ನಿಲಿ ಮಾತಾಡ್ತಾ ಇದ್ದ ಇದು ಕೆಲಸ ಮಾಡ್ತಾ ಇದ್ದಂಥ ಯಾರೋ ಅವ್ರ ಹೆಸರೇನು ಮಾರುತಿ ಮತ್ತು ಲೋಕೇಶ್ ಅನ್ನೋರನ್ನ ಎಲ್ಲರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಯಾರ್ಯಾರಿಗೆ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾನೋ ಎಲ್ಲರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಮತ್ತು ಕೊಟ್ಟಿರೋರು ಅದನ್ನು ಒಪ್ಕೊಂಡು ನಮ್ಗೆ ಇಷ್ಟಿಷ್ಟು ಕೊಟ್ಟಿದ್ರು ಅಂತಂದ್ಬಿಟ್ಟು ಅದನ್ನು ವಾಪಸ್ ಇದ್ರ ಏನೋ ಚೆಕ್ ಕೊಟ್ಟು ಅದನ್ನು ಕ್ಲಿಯರು ಮಾಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಯಾಕೆ ಸರ್ ಕಮಿಷನ್ ಆರೋಪ? ಅದೇ ನನಗೂ ಗೊತ್ತಿಲ್ಲ. ತಂಡದ ಭಾಗ ನೀವು, ಹೌದಾ? ನಿರ್ಮಾಪಕರು, ನಿರ್ದೇಶಕರು ಮತ್ತು ನಟರು ಒಂದು ಕೋಆರ್ಡಿನೇಷನ್ ಇಲ್ಲದೇ ಈ ಸಿನಿಮಾ ಸಾಧ್ಯ ಇಲ್ಲ. ಎಲ್ಲವೂ ಆಗಿದೆ, ಈಗ ಯಾಕೆ ಈ ಥರದ್ದು? ಅಂದರೆ ಇನ್ನೊಂದು ಏನಾಗುತ್ತೆ, ಇವಾಗ ಕೊಟ್ಟಿದ್ದೀವಿ ಅಂತಂದ ತಕ್ಷಣ ಏನಾದರೂ ಒಂದು ಪ್ರೂಫ್ ಅನ್ನೋದು ಒಂದು ಇರಬೇಕಲ್ವಾ. ಹೇಗೆ ಯಾಕೆಂತಂದರೆ ಅದು 10 ರೂಪಾಯಿ ಅಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ. ಒಬ್ಬರು 50 ಲಕ್ಷ ಅಂತಾರೆ, ಒಬ್ಬರು 75 ಲಕ್ಷ ಅಂತಾರೆ, ಇನ್ನೊಬ್ರು 1 ಕೋಟಿ ಅಂತಾರೆ. 1 ಕೋಟಿನ ಯಾವುದಾದ್ರೂ ಒಂದು ಫೋನ್ ಕಾಲೋ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಮೆಸೇಜೋ ಇಲ್ಲ ಅಂತಂದರೆ ಯಾವುದು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ರು ಅವ್ನು ಎಲ್ಲಿ ಡ್ರಾ ಮಾಡಿದ್ದಾನೆ, ಎಲ್ಲಿ ಕೊಟ್ಟಿದ್ದಾನೆ, ಯಾವ ಜಾಗದಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕಾದ್ರೂ ಒಂದು ಮಾಹಿತಿನಾದರೂ ಇರಬೇಕಲ್ವ. ಈಗ ಡಿಜಿಟಲ್ ಟರ್ನ ಯಾವ ಟೈಮಲ್ಲಿ ಅಂದರೆ ಎಷ್ಟು ಕೆಲಸ ಆದಮೇಲೆ ಇವ್ರು ಮೋಸ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಆ ವಿಚಾರ. ಆ್ಯಕ್ಚುಲಿ ನಾವು ಅವ್ರಿಗೆ ಕೆಲಸ ಕೊಟ್ಟಾಗ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಡಬೇಕು ಅನ್ನೋ ಥರದ್ದು ಒಂದು ಮಾತುಕತೆ ಆಗಿತ್ತು. ಕ್ಲೈಮ್ಯಾಕ್ಸ್ ಒಂದೇ ಕೊಡಬೇಕು ಅನ್ನೋದು ಮಾತುಕತೆ ಆದಾಗ
ಯಾವಾಗ ಯಾವ ಮೇ ನಮ್ಮ ಸ್ವಾಮಿ ಅದು ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲೇನೋ ಬಂದು ನಮ್ಮನ್ನು ಯಾರೋ ಇವನು ಸಂಕೇತ ಅನ್ನೋನು ಕರ್ಕೊಂಬಂದು ನಮ್ಮನ್ನು ಮೀಟ್ ಮಾಡಿಸ್ತಾನೆ. ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತು ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ, ಕೊಡೋಣ ಇವನಿಗೆ ಅಂತಂತಂದ್ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ತಾರೆ. ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ. ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾನು ಅವನಿಗೆ ಯಾವುದು ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತಂದ್ಬಿಟ್ಟು ಮಾತಾಡಿ ಅವನಿಗೆ ಕೊಟ್ಟಾಗ ಅವನಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ, ನನಗೆ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂತಾನೆ. ಫಸ್ಟು ನಮ್ಮದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ್ದಿದ್ದು ದುಡ್ಡು ಹತ್ತತ್ರ 4 ಚಿಲ್ಲರೆ ಏನೋ ಮಾತಾಡಿರ್ತಾರೆ. ಅದಾದಮೇಲೆ ಅವರೇ ಪ್ರೊಡ್ಯೂಸರು ಮತ್ತು ಅವರು ಮಾತಾಡಿಕೊಂಡು 7 ಕೋಟಿನೋ 8 ಕೋಟಿನೋ ಡಿಸೈಡ್ ಮಾಡ್ಕೊಂಡು ಅವರು ಮತ್ತು ಆ ಸುನೀಲ್ ಅನ್ನೋ ವ್ಯಕ್ತಿ ಇವರೇ ಡಿಸೈಡ್ ಮಾಡಿಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಅವನು ಹೋಗ್ತಾ ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು ರಾಕ್ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ, ಅದಾದಮೇಲೆ ಋಷಭ ಅಂತ ಒಪ್ಕೋತಾನೆ, ಅದಾದಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ಬರು ಅವ್ರ ಮಗಂದೊಂದು ಸಿನಿಮಾ ಮಾಡ್ತಾ ಇರ್ತಾರೆ. ಅವರು ಒಂದಿನ ಏನು ಮಾಡ್ತಾರೆ, ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವ್ನ ಕೈ ಕೊಟ್ಟು 20 ಲಕ್ಷ ದುಡ್ಡು ಕೊಟ್ಟು ಸೈಮಾ ಇದರಲ್ಲಿ ಯಾವುದು ದುಬೈಯಲ್ಲಿ ಅವ್ರ ಮಗಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿಕೊಂಡು ಕೊನೆಗೆ ಅವನು 10 ಲಕ್ಷ ಅವ್ರಿಗೂ 10 ಲಕ್ಷನೋ 20 ಲಕ್ಷನೋ ಮೋಸ ಮಾಡಿ ನನಗೆ ಅವರು ಫೋನ್ ಮಾಡಿ ಒಂದು 20 ಮಿನಿಟ್ಸ್ ಹತ್ತಿರ್ತಾರೆ, ಈ ಥರದ್ದೆಲ್ಲ ಮಾಡಿಬಿಟ್ಟ, ನನ್ನ ಲೈಫ್ ನನ್ನ ಮಗನ ಲೈಫ್ ಹಾಳು ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕರೆದು ಬೈದು ನಾವೇ ಹೇಳಿ ಈ ಥರದ್ದೆಲ್ಲ ಮಾಡಬೇಡ ಅಂತಂದ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರದ್ದು ಏನಿದೆ ಹೋಗಿ ದುಡ್ಡು ಕೊಡು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕೊಡಿಸಿರ್ತೀವಿ ನಾವು. ಕಾಟೇರದನ್ನು ಕೆಲಸ ಮಾಡಿಕೊಡ್ಲಿಲ್ಲ ಅವನು, ಅದರಲ್ಲೂ 50 ಲಕ್ಷ ತೊಗೊಂಡು ಹೊರಟೋದ. ಸರ್ ನಿಮಗೆ ಕೆಲಸ ಮಾಡಿಕೊಡ್ಲಿಲ್ಲ, ನೆಕ್ಸ್ಟ್ ಅದನ್ನ ಹೆಂಗೆ ಶಿಫ್ಟ್ ಮಾಡ್ಕೊಂಡ್ರಿ, ಬೇರೆ ಯಾರಿಗೆ ಕೊಟ್ರಿ ಅನ್ನೋಂಥ ಪ್ರಶ್ನೆ. ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸ್ಕೊಳ್ಳೋಂಥದ್ದಾಗಲಿಲ್ವಾ? ಯಾರ ಹತ್ರ? ಅವನ ಹತ್ರ ಇಲ್ಲ, ಅವ್ನು ಬಿಟ್ಟು ಹೊಟ್ಟೋದ, ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು. ಅದಾದಮೇಲೆ 8 ತಿಂಗಳು ಈಗಲೇ ಮೇಯಲ್ಲೇ ಸಿಕ್ಕಿರೋದು. ಯಾವಾಗ ಈ ತಿಂಗಳು ಯಾವುದದು? ಜುಲೈಯಲ್ಲೇ ಸಿಕ್ಕಿರೋದು. ಅವನು ಜುಲೈ 11ನೇ ತಾರೀಕು 10ನೇ ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಹೈದರಾಬಾದಿಂದ ಅವನು. ಸರ್ ಈಗ ನಿರ್ಮಾಪಕರು ಮತ್ತೆ ನೀವು ಇದ್ರ ಬಗ್ಗೆ ಕೂತ್ ಮಾತಾಡಿದ್ರಾ? ಯಾವ್ದ್ರ ಬಗ್ಗೆ? ಈ ಕಮಿಷನ್ ಆರೋಪದ ವಿಚಾರ ಬಂದಿರೋಂಥ ಸಂದರ್ಭಕ್ಕೆ ಎದುರು ಬದ್ರು. ಹೌದು, ಆ ಎದುರು ಬದ್ರ ಆಯ್ತು. ನಿಮ್ಮ ಮೇಲೆ ಈ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡುವಂಥದ್ದು. ಸರ್ ಈಗೇನು ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲಿ ಅಲ್ವಾ, ಅವರು ಈ ರೀತಿ ಆರೋಪ ಮಾಡ್ತಾರೆ ಅಂತದ್ರ ಬಗ್ಗೆ ಮಾತಾಡಿದ್ರ ಅಂತ? ಇಲ್ಲ, ಅದ್ರ ಬಗ್ಗೆ ಏನಾಯ್ತು ಅಂತಂದರೆ ನಮಗೂ ಅವ್ರಿಗೂ ಯಾವುದೋ ಒಂದು ಈ ಕೆಲಸಗಳು ನಡೀತಾ ಇರಬೇಕಾದ್ರೆ ಯಾವುದೋ ಒಂದು ಸಣ್ಣ ಕಾನ್ಫ್ಲಿಕ್ಟಿಂದ ನಾವು ಒಂದು 15-20 ಡೇಸ್ ನಾವು ಮಾತಾಡಿರಲಿಲ್ಲ. ಹಂಗಾಗಿ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಈಗ ನಡುವೆನೂ ಇಂಥದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತಂಡದ ನಡುವೆ ಅನ್ನೋಂಥ ಮಾಹಿತಿ ಹರಿದಾಡಿತ್ತು. ಅವತ್ತು ನೀವಿಬ್ರು ಜೊತೆಯಾಗಿ ನಿಂತು ನಮ್ಮ ನಡುವೆ ಯಾವುದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋಂಥ ಮಾತಾಡಿದ್ರಿ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಶುರು ಆಯಿತು ಮಾರ್ಟಿನ್ ಟೀಮಲ್ಲಿ ಅಂತ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ, ಅಂದರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಡೈರೆಕ್ಟರ್ಗೆ ಮತ್ತು ಹೀರೋಗೆ, ಡೈರೆಕ್ಟರ್ಗೆ ಮತ್ತು ಕ್ಯಾಮ್ರಾ, ಈ ಥರದ್ದು ಯಾವುದೋ ಒಂದು ಕಾನ್ಫ್ಲಿಕ್ಟ್ಗಳು ಬರ್ತಾನೆ ಇರ್ತವೆ. ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದೇ ಸಿನಿಮಾ. ಯಾಕೆಂತಂದರೆ ಇದು ಈ ಸಿನಿಮಾದಲ್ಲಿ ಒಂದರಲ್ಲೇ ಜಗಳ ನಡೀತಾ ಇದೆ ಅನ್ನೋ ಥರದ್ದಲ್ಲ, ತುಂಬ ಸಿನಿಮಾಗಳಲ್ಲಿ ಈ ಥರದ್ದು ಜಗಳಗಳು ನಡೀತಾನೆ ಇರ್ತವೆ. ನನ್ನ ಒಬ್ಬನ ಮೇಲೆ ಮಾಡಿಲ್ಲ, ನನ್ನ ಒಬ್ಬನ ಮೇಲೆಲ್ಲ ಮಾಡಿರುವಂಥದ್ದು. ನನ್ನ ಮೇಲೆ ಮಾಡಿದ್ದಾನೆ, ತಿರ್ಗಾದಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಮೇಲೆ ಮಾಡಿದ್ದಾನೆ, ನಮ್ಮ ಎಡಿಟರ್ ಮೇಲೆ ಮಾಡಿದ್ದಾನೆ, ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿನೂ ಕೂಡ ಕರೆದು ಒಂದು ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಅಲ್ಲಿ ಸ್ಟೇಷನಲ್ಲಿ. ಎಲ್ಲರ ಮೇಲೂ ಅಲಿಗೇಷನ್ ಮಾಡಿದ್ದಾನೆ ಅವನು, ಒಬ್ಬನ ಮೇಲೆ ಮಾಡಿಲ್ಲ. ಬಟ್ ಅಂದ್ರೆ ಸುನಿಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್. ಅಲ್ಲ, ಆಲ್ರೆಡಿ ಅವ್ರದ್ದು ಏನು ಕರೆದ್ರು, ಅವ್ರು ಏನು ಕೇಳಿದ್ರು, ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೀನಿ. ನಾನು ಅವ್ರಿಗೆ ಇನ್ನೂ ಒಂದು ಏನು ಹೇಳಿದ್ದೀನಿ ಅಂತಂದರೆ, ನಿಮ್ಗೆ ಎನಿ ಟೈಮ್ ಯಾವಾಗಲೇ ಬೇಕಂತಂದ್ರೂ ನನ್ನ ಸಹಕಾರ ಇರುತ್ತೆ. ನಿಮ್ಮ ಎಲ್ಲ ಎನ್ಕ್ವೈರಿಗಳಿಗೂ ಪ್ರತಿಯೊಂದಕ್ಕೂ ನೀವು ಯಾವಾಗಾದರೂ ಕರಿಬೋದು, ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಸವೇಶ್ವರ ನಗರ ಸ್ಟೇಷನಲ್ಲಿ, ಅಲ್ಲಿ ಆದರ್ಶ್ ಅಂತ ಸಬ್ ಇನ್ಸ್ಪೆಕ್ಟ್ರು ಅವರೇ ಮಾಡಿದ್ದು. ಸರ್, ಈಗ ನಿಮ್ಮ ರೆಮ್ಯುನರೇಷನ್ ಏನೋ ಬಂದಿಲ್ಲ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಿದೆ. ಅಂದ್ರೆ ಮಾರ್ಟಿನ್ ಸಿನಿಮಾಗೆ ನೀವು ಅವರು ಮಾತಾಡಿದ್ದು 1,50,00,000 ಏನೋ ಮಾತಾಡಿದ್ರಂತೆ, ಅದರಲ್ಲಿ ಎಷ್ಟು ಬಂದಿದೆ ಅಥವಾ ಬಂದೇ ಇಲ್ಲ ಅಥವಾ ಏನು ಅನ್ನೋದು? ಅಂದರೆ ಒಂದೇನು ಅಂತಂದರೆ, ನನ್ನ ಮತ್ತು ಉದಯ್ ಮೆಹ್ತಾ ಅವ್ರ ಅಗ್ರಿಮೆಂಟ್ ಆಗಿದ್ದು 2 years, ಅಂದರೆ ಮಾರ್ಚ್ 31, 2023ವರೆಗೆ. ಅಲ್ಲಿವರೆಗೆ ಒಂದು ಅಗ್ರಿಮೆಂಟ್ ಆಗಿತ್ತು. ಅದಾದಮೇಲೆ 1.5 year ಜಾಸ್ತಿ ಆಗಿದೆ ಕೆಲಸ. ಏನಂತಂದರೆ 3.5 year ಆಗುತ್ತೆ ಈ ಸಿನಿಮಾ ಮುಗಿಯೋದಕ್ಕೆ. ಅದಕ್ಕೆ
ಅವ್ರ ಹತ್ರ ನನ್ನ ಮತ್ತು ಅವರು ನಾವಿಬ್ಬರು ಕೂತ್ಕೊಂಡು ಮಾತಾಡಿ, ನಾನು ಶಂಕರಪ್ಪ ಅವ್ರ ಹತ್ರ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀವಿ. ಅದೇನು ಈ ವಿಚಾರ ಇಲ್ಲಿ ಪ್ರೆಸ್ ಕರೆದಿರುವಂಥದ್ದು ಆ ವಿಚಾರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಬಂದಿರೋ ಅಲಿಗೇಷನ್, ಈಗ ಯಾವುದೋ 50 ಲಕ್ಷ ತಗೊಂಡಿದ್ದೀವಿ, ಇವ್ರು ಯಾರೋ ಯಾವುದೋ 2 ಖಾಸಗಿ ವಾಹಿನಿಲಿ ಅರ್ಜುನ್ಗೆ ಇವತ್ತು ಪೊಲೀಸ್ನವರು ಇದನ್ನು ಕೊಟ್ಟಿದ್ದಾರೆ, ಏನೋ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಅರೆಸ್ಟ್ ಆಗಿಬಿಡ್ತಾರೆ, ಇವತ್ತು ಜೈಲ್ಗೆ ಕೊಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ಕ್ಲಿಯರ್ ಮಾಡೋಣ ಅಂತ ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಮಾಧ್ಯಮ ಅನ್ನೋದು ಒಂದು ತುಂಬ ಪವರ್ಫುಲ್, ಎಲ್ಲ ಜನನೂ ಅದನ್ನು ಪ್ರೀತಿಸ್ತಾರೆ, ಅದನ್ನು ನಂಬ್ತಾ ಇರ್ತಾರೆ. ಅದನ್ನು ಮೀರಿ AP ಅರ್ಜುನ್ ಅನ್ನೋ ಒಂದು ಹೆಸರನ್ನು ನಾನು ಕಟ್ಕೊಂಬರೋದಕ್ಕೆ ಸತತವಾಗಿ 17-18 ವರ್ಷ ಕಷ್ಟಪಟ್ಟಿದ್ದೀನಿ. ಯಾವನೋ ಒಬ್ಬ ಅವನ ತೀಟೆಗೋ ಏನಕ್ಕೋ ನನ್ನ ಮೇಲಿರೋ ಯಾವುದೋ ಒಂದು ಕೋಪಕ್ಕೋ ತೊಗೊಂಬಂದು ಯಾವುದ್ಯಾವುದೋ ಒಂದು ನ್ಯೂಸ್ಗಳನ್ನ ಮಾಡಿ ಕೆಟ್ಟ ಅವ್ಯಾಚ ಶಬ್ದಗಳಲ್ಲಿ ನಮ್ಮದೊಂದು ಸ್ಟೋರಿನ ಮಾಡಿ ಕೊಟ್ಟಾಗ ನಮ್ಮವ್ರಿಗೆ ಗೊತ್ತಿರುತ್ತೆ ಸರಿ ತಪ್ಪು ಏನು ಅಂತಂದ್ಬಿಟ್ಟು. ಬಟ್ ಹೊರಗಡೆ ಜಗತ್ತು ನೋಡ್ತಾ ಇರುತ್ತಲ್ಲ, ಎಲ್ಲೋ ಒಂದು ಹಳ್ಳಿಗಳಲ್ಲಿ ನೋಡ್ತಾರೆ ನಮ್ಮನ್ನೇನು ಅಂದ್ಕೊಂಡಿರ್ತಾರೆ, ಓ ಇವರು ಉತ್ತಮರು, ಇವರು ಒಳ್ಳೆಯವರು ಅನ್ನೋದನ್ನು ಅಂದ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ನೋಡಿದಾಗ ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಈಗ ಬರೆಯೋದು ತುಂಬ ಈಸಿ, ನಾವು ಕಟ್ಕೊಂಬರೋದು, ಒಂದು ಮನೆ ಕಟ್ಟೋದು ತುಂಬ ಈಸಿ, ಬಟ್ ಅದನ್ನು ಕೆಡೋದು ತುಂಬ ಅಂದರೆ ಮನೆ ಕಟ್ಟೋದು ತುಂಬ ಕಷ್ಟ, ಬಟ್ ಅದನ್ನು ಕೆಡೋದು ತುಂಬ ಈಸಿ. ಅದೇ ರೀತಿ ನನ್ನ ಜರ್ನಿಲಿ ಯಾರು ನನ್ನನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕಾಗ್ಬೋದು, ನಾನು ಸಿನಿಮಾಗಳನ್ನ ಮಾಡೋಕ್ಕಾಗ್ಬೋದು, ಯಾರೂ ನನ್ನ ಬೆನ್ನೆಲುಬಾಗಿ ಯಾರೂ ನಿಂತಿಲ್ಲ. ಬಟ್ ಬೆಳೆದಾದ್ಮೇಲೆ ಯಾವುದೋ ಒಂದು ತೇಜೋವಧೆ ಮಾಡುವಂಥದ್ದಾಗಲಿ, ಹಿಂದೆಗಡೆ ಬ್ಯಾಕ್ ಸ್ಟ್ಯಾಬ್ ಮಾಡುವಂಥದ್ದಾಗಲಿ ಯಾಕೆ ಮಾಡಬೇಕು? ಅಟ್ಲೀಸ್ಟ್ FIR ಕಾಪಿಲಿ ನನ್ನ ಹೆಸರಿದ್ದು ನೀವು ರಿಪೋರ್ಟ್ ಮಾಡಿದ್ರೆ, ಒಂದು ನ್ಯೂಸ್ ಮಾಡಿದ್ರೆ ಗುಡ್. FIR ಕಾಪಿಲಿ ನನ್ನ ಹೆಸರಿಲ್ಲ, ನನ್ನ ಬಗ್ಗೆ ಪ್ರೊಡ್ಯೂಸರ್ ಆಗಲಿ ಇಡೀ ಚಿತ್ರತಂಡದಲ್ಲಾಗಲಿ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದಾಗ ಯಾರೋ ಒಬ್ಬ ಊಹಾಪೋಹಗಳನ್ನ, ಅಟ್ಲೀಸ್ಟ್ ನನ್ನದು ಫೋನ್ ನಂಬರ್ ಇದೆಯಲ್ಲ, ಈ ಥರದ್ದೊಂದು ಬಂದಿದೆ ಅಂತ ನನ್ನನ್ನು ಕೇಳ್ಬೋದು, ಅಟ್ಲೀಸ್ಟ್ ನಿರ್ಮಾಪಕರನ್ನು ಕೇಳ್ಬೋದು, ಇಲ್ಲ ನಮ್ಮ ಟೀಮಲ್ಲಿರುವಂಥ ಹೀರೋ, ಕ್ಯಾಮ್ರಾ, ತುಂಬ ಜನ, ಎಷ್ಟು ಜನ ಇದ್ದಾರೆ, ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿ ಕೇಳಿ ಹಾಕುವಂಥದ್ದು ಆಗ್ಬೋದಲ್ಲ, ಯಾಕೆ ಅದನ್ನು ಮಾಡಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರೋದು ಒಂದೇ, ಏನಂತಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಆಗಿರೋದ್ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ದಾರೆ, ನಾನು ಹೀರೋ ಕೆಲಸ ಮಾಡಿ, ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೆಲಸ ಮಾಡಿ ಯಾವುದೋ ಒಂದು ಸಿನಿಮಾನ, ಯಾಕೆಂದರೆ ಎಲ್ರಿಗೂ ಒಂದು ಪ್ರೀತಿ ಇದೆ, ಮತ್ತು ಇಡೀ ಎಂಟೈರ್ ಇಂಡಿಯಾದಲ್ಲಿ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ದೊಡ್ಡದಾಗಿ ಬರ್ತಾ ಇದೆ ಅಂತಂದಾಗ ಈ ಥರದ್ದೆಲ್ಲ ಕೆಟ್ಟ ಸುದ್ದಿಗಳನ್ನ ಹಾಕಿ ನಮ್ಮನ್ನು ಯಾಕೆ ಒಂದು ಗೊಂದಲಕ್ಕೆ ಇವತ್ತು ಆ 2 ಚಿತ್ರವಾಹಿನಿಲಿ ಈ ನ್ಯೂಸ್ ಬರಲಿಲ್ಲ ಅಂದಿದ್ರೆ ನಾನು ಈ ಪ್ರೆಸ್ ಮೀಟ್ನೇ ಕರೀತಾ ಇರಲಿಲ್ಲ. ಅಂದರೆ FIR ಅಲ್ಲಿ ಹೆಸರೇ ಇಲ್ಲದೇ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಏನಕ್ಕೆ ಅಂತ. ಸರಿ, ಯಾಕಾಗಿರ್ಬೋದು ಹಾಗಾದ್ರೆ ನಿಮ್ಮ ತಂಡದಿಂದ ಅದನ್ನ ನ್ಯೂಸ್ ಮಾಡಿದಾರಲ್ಲ ಅವ್ರನ್ನೇ ಕೇಳಬೇಕು ನಾನು. ಅಲ್ಲ, ಈಗ ನಿಮ್ಮ ಯಾಕೆಂತಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ 2 ಚಾನಲ್ನ ಬಿಟ್ಟು ಬೇರೆಯವರೆಲ್ಲರೂ ನನಗೆ ಕಾಲ್ ಮಾಡಿದ್ದಾರೆ. ನಾನೇನು ಒಂದೇ ಮಾತು ಹೇಳಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದಾರಾ ನನ್ನ ಬಗ್ಗೆ ಯಾರಾದರೂ ಮಾಡಿ, ನ್ಯೂಸ್ ಮಾಡಿ. ಇಲ್ಲ FIR ಅಲ್ಲಿ ನನ್ನ ಹೆಸರಿದೆಯಾ, ನ್ಯೂಸ್ ಮಾಡಿ. ಇಲ್ಲ ಅಟ್ಲೀಸ್ಟು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ತುಂಬ ದೂರ ಏನಿಲ್ವಲ್ಲ, ಹೋಗಲ್ಲಿ ಕೇಳ್ಬೋದಲ್ಲ ಏನು ನಡೆದಿದೆ, ಏನಾಗಿದೆ, ಇದರಲ್ಲಿ ಒರಿಜಿನಾಲಿಟಿ ಏನು, ದುಡ್ಡು ತಗೊಂಡಿರೋರು ಯಾರು, ತಗೊಳ್ದೇ ಇರೋರು ಯಾರು ಅಂತ ಗೊತ್ತಿರುತ್ತಲ್ಲ. ಯಾರು ನಮ್ಮನ್ನು ಎನ್ಕ್ವೈರಿ ಮಾಡ್ದಂಥ ಎಲ್ಲರನ್ನೂ ಯಾರನ್ನ ಕರೆದು ಎನ್ಕ್ವೈರಿ ಮಾಡಿದ್ರು ಅವ್ರಿಗೆ ಗೊತ್ತಿದೆ ಅಲ್ವಾ. ಸತ್ಯದಿಂದ ಯಾರನ್ನು ಸುಳ್ಳೇಳಿ ಯಾರೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಇದೆಯಲ್ಲ. ಸರ್, ಆ್ಯಕ್ಚುಲಿ ಮಾರ್ಟಿನ್ ಬಜೆಟ್ ಪ್ಲ್ಯಾನ್ ಒಂದಾಗಿತ್ತು, ಅದು ಅತಿ ಹೆಚ್ಚು ಬಜೆಟ್ ಆಗಿತ್ತು ಅಂತ, ಅದು ಬರ್ತದೆ ಎಕ್ಸ್ಟೆಂಡ್ ಆಗಿರೋಂಥದ್ದೇ ಇದಕ್ಕೆ ಕಾರಣ ಆಯಿತಾ ಹೆಂಗೆ ಅಂತ? ಬಜೆಟ್ ಜಾಸ್ತಿ ಆಯಿತು, ತಿರ್ಗಾ ಇದಾಯಿತು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಆ ಬಜೆಟ್ ಬೇಕಾಗುತ್ತೆ, ಆ ಬಜೆಟ್ ಆಗುತ್ತೆ. ಅದು ಯಾಕೆಂತಂದರೆ ಫಸ್ಟೇ ಡಿಸೈಡ್ ಮಾಡಿರ್ತಾರೆ, ನಿರ್ಮಾಪಕರಾಗ್ಬೋದು, ಇಲ್ಲ ನಿರ್ದೇಶಕರಾಗ್ಬೋದು, ಇಲ್ಲ ಹೀರೋ ಆಗ್ಬೋದು. ಒಂದು ಸಿನಿಮಾ ಅಂತ ಆದಾಗ ಯಾರೋ ಬ್ಲೈಂಡಾಗಿ 20 ಕೋಟಿ ಹೇಳ್ಬಿಟ್ಟು 100 ಕೋಟಿ ತೊಗೊಂಬಂದು ಯಾರೂ ಹಾಕಲ್ಲ, ಒಂದು ಬ್ಲೈಂಡಾಗಿ. ಯಾಕೆ ಅಂತಂದರೆ ಅದು ಕೂತು ಮುಂಚೆನೇ ಏನು ಒಂದು 10 to 15% ಡಿಫ್ರೆನ್ಸಿಯೇಷನ್ ಬರ್ಬೋದೇ ಹೊರತು 20%ಇಂದ 100%ಗೆ ಹೋಗಲ್ಲ. 80% 70% ಎಲ್ಲ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ವಲ್ಲ. ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇತ್ತು. ಈಗ ಹಿಂದೆನೂ ಒಂದ್ಸರಿ ಫಿಲಮ್ ಚೇಂಬರ್ ಕಂಪ್ಲೇಂಟ್ ಆಗಿತ್ತು, ಬಟ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥ ಪ್ರಯತ್ನ ಅಂದರೆ ವಿಚಾರ ಏನಕ್ಕೆ ಅಂತಂದರೆ, ವಿಚಾರ ಇಷ್ಟೇ ಅಂತ ಏನಂದರೆ, ಈ 1.5 ವರ್ಷಗಳು 2 years ಏನಾದರೂ ಒಂದು ಆ ನಮ್ಮ ಮಿತಿನ ಮೀರಿ, ನಮ್ಮ ಟೈಮ್ ಲೈನ್ನ ಮೀರಿ ಬೇರೆ ಹೊರಗಡೆ ಹೋಯ್ತು ಅಂತಂದಾಗ ಅದು ಕೆಲವೊಂದು ಕಡೆ ನಾವು ಕೂತ್ಕೊಂಡು ಮಾತಾಡ್ಕೊತಾ ಇರ್ತೀವಿ, ಇಲ್ಲ ಪ್ರೊಡ್ಯೂಸರ್ನ ಕೇಳಿರ್ತೀವಿ, ಪ್ರೊಡ್ಯೂಸರ್ ಬರಲಿಲ್ಲ ಅಂತಂದಾಗ ಚೇಂಬರ್ಗೆ ಹೋಗಿರುತ್ತೆ. ಯಾಕೆಂತಂದರೆ ನಮ್ಮ ಏನು ಕಷ್ಟ ಸುಖಗಳನ್ನ ಕೇಳೋಕ್ಕೆ ಅಂತ ಇರೋದು ಚೇಂಬರು. ಇಲ್ಲ ಅಂತಂತಂದರೆ ಅದನ್ನು ಮೀರಿದ್ದು ಕಾನೂನು. ಇಲ್ಲೇ ತಾನೇ ಡಿಸೈಡ್ ಆಗಬೇಕು, ಇನ್ನೆಲ್ಲಿ ಡಿಸೈಡ್ ಆಗುತ್ತದೆ? ಸರ್, ಈಗ ಸತ್ಯ ರೆಡ್ಡಿ ಮಾಡಿಲ್ಲ, ಸುನಿಲ್ ರೆಡ್ಡಿ ಅನ್ನೋ ತಗೊಂಡಿರೋನು ದುಡ್ಡು ಕ್ಲಿಯರ್ ಮಾಡಿರ್ಬೋದು. ಕಮಿಷನ್ ತಗೊಂಡಿರೋದು ನೀವಂತೂ ತಗೊಂಡಿಲ್ಲ ಹೇಳ್ತಾ ಇದ್ದೀರಾ, ನಿಮ್ಮ ಟೀಮಲ್ಲಿ
ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಅಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ್ಯಾರು ಸಹಕರಿಸಿ ಇಲ್ಲ, ನನ್ನ ಇನ್ವೆಸ್ಟಿಗೇಷನ್ಗೆ ನಾನು ಹೋಗಿದ್ದೆ. ಇನ್ವೆಸ್ಟಿಗೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕರೆದು ನಿರೂಪಣೆ ಕೇಳಿದ್ದಾರೆ, ನಿಮ್ಮ ಸ್ಟೇಟ್ಮೆಂಟ್ ಕೊಡಿ ಅನ್ನೋದಷ್ಟೇ. ನಾಟ್ ಇನ್ವೆಸ್ಟಿಗೇಷನ್ ಅಂದರೆ ಏನೋ ಕರ್ಕೊಂಡು ಹೋದ್ರು ಕೂಡ ಹಾಕಿದ್ರು ಈ ಥರದ್ದೆಲ್ಲ ಅಲ್ಲ. ನಿಮ್ಮ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಕೊಡಿ. ನಾನು ಹೇಳಿಕೆ ಕೇಳಿದ್ರು ನಾನು ಹೇಳಿಕೆ ಕೊಟ್ಟಿದ್ದೀನಿ. ತಿರ್ಗಿ ಏನಾದರೂ ನೀವು ಕರೆದ್ರೆ ನಾನು ಬಂದು ಸಹಕರಿಸ್ತೀನಿ ಅಂತ ಹೇಳಿದ್ದೀನಿ. ಸರ್ ಮುಂದೆ ಈಗ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮುಂಬೈನಲ್ಲಿ ಮಾಡಬೇಕು, ಒಂದು ಅಂತಾರಾಷ್ಟ್ರೀಯ ಸುದ್ದಿಗೋಷ್ಠಿ ಅಂತ, ಅದು ಹೆಂಗೆ ಸರ್? ಈಗ ಮನಸ್ತಾಪ ಇದೆ ನಿರ್ಮಾಪಕರ ಮಧ್ಯೆ. ಮನಸ್ತಾಪ ಇರುವಂಥದ್ದು ಸಣ್ಣ ಪುಟ್ಟದ್ದು ಇರಲಿ. ನಾನಿವತ್ತು ಪ್ರೆಸ್ ಮೀಟ್ ಕರೆದಿರುವಂಥದ್ದು ನನ್ನ ಮೇಲೆ ಬಂದಿರೋ ಅಲಿಗೇಷನ್, ಆ 50 lakhs ಒಂದು ಯಾವುದೋ 2-3 ಖಾಸಗಿ ಚಾನಲ್ಲು ಮತ್ತು ಆ ಸಿನಿ ಬಜ್ ಅನ್ನೋದು ಏನು ಬರೆದಿದ್ನಲ್ಲ ಅವನ ಬಗ್ಗೆ ಹೇಳೋದಕ್ಕೆ ಮತ್ತು ನನ್ನ ಬಗ್ಗೆ ನಾನು ತಿಳಿಸ್ಬೇಕಾಗಿತ್ತು, ಇದ್ರ ಬಗ್ಗೆ ಕೂಲಂಕುಷವಾಗಿ ವಿವರಣೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಕರೆದಿದ್ದೀನಿ. ಬಟ್ ಅದನ್ನು ಮೀರಿ ಸಿನಿಮಾ ವಿಚಾರ ಅಂತ ಬಂದಾಗ ಎಲ್ಲ ಕೆಲಸಗಳು ನಡೀತಾ ಇದೆ. ಟ್ರೈಲರ್ ರೆಡಿಯಾಗಿದೆ, 29ಕ್ಕೆ ಆಗಬೇಕಾಗಿತ್ತು ಟ್ರೈಲರ್ ಲಾಂಚು. ಆ ಕಾರಣಾಂತರಗಳಿಂದ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಬೇರೆ ಕಡೆಯಿಂದ ಬರೋರ್ದು ವೀಸಾ ಅದೆಲ್ಲ ಪ್ರಾಬ್ಲಮ್ ಆಗಿದ್ದರಿಂದ ಅದು 5th ಹೋಗಿದೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾನೆ ಆ ಮುಂಬೈ ಪ್ರೆಸ್ ಮೀಟ್ 29ಕ್ಕೆ ಇದ್ದಿದ್ದು 5ನೇ ತಾರೀಕು ಅದೆಲ್ಲ ಸುಳ್ಳು. ಸಿನಿಮಾ ಅಂತ ಬಂದಾಗ ಸಿನಿಮಾ ಕೆಲಸ ನಡೀತಾನೆ ಇರುತ್ತೆ. ಅದನ್ನು ಬಿಟ್ಟು ಬದುಕು ಅಂತ ಬಂದಾಗ ಈಗ 1 ತಿಂಗಳು ದುಡ್ಡು ಕೊಟ್ಟರೆ ಕೆಲಸ ಕೊಟ್ಟಿಲ್ಲ ಅಂದರೆ ಕೆಲಸ ಮಾಡ್ಬೋದು, 2 ತಿಂಗಳು. ಯಾಕೆಂತಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟು ತುಂಬ ಜನ ಯಾರ್ಯಾರು ಇರ್ತಾರಲ್ಲ, ಅವೆಲ್ಲ ನಡೀತಾನೆ ಇರುತ್ತೆ. ಸಣ್ಣ ಪುಟ್ಟು ಇದೊಂದು ಸಿನಿಮಾದಲ್ಲೆಲ್ಲ ತುಂಬ ಸಿನಿಮಾದಲ್ಲಿ ನಡೀತಾ ಇರುತ್ತೆ. ಸಿನಿಮಾ ಹೇಳಿದ ಡೇಟಿಗೆ ಬರುತ್ತೆ ಸರ್ ಅಕ್ಟೋಬರ್ 100% ಅಕ್ಟೋಬರ್ 11 ಬರುತ್ತೆ. ನೋಡಿ, ಸ್ವಲ್ಪ ಮುಕ್ತವಾಗಿರೋಣ. ನಾನು ಸ್ವಲ್ಪ ಮುಂದೆ ಬರ್ಬೇಕಾ? ಸ್ವಲ್ಪ ಆ ಕಡೆ ಬನ್ನಿ ಸರ್, ಇನ್ನೊಂದು ಸ್ವಲ್ಪ ಆ ಕಡೆ. ಓಕೆ. ಸ್ಟ್ರೇಟ್ ಆಗಿ. ಕನ್ನಡ ಚಲನಚಿತ್ರ ರಂಗದಾಗ ನಾವು ಸ್ವಲ್ಪ ಮುಕ್ತವಾಗಿರಬೇಕು. ಅರ್ಜುನ್ ಅವರು ಅನೇಕ ಚಿತ್ರಗಳನ್ನು ತೆಗೆದಿದ್ದಾರೆ ಕನ್ನಡದಲ್ಲಿ. ಕನ್ನಡದ ಮಾನ ಮರ್ಯಾದೆಯನ್ನು ಉಳಿಸಿದ್ದಾರೆ. ಕಷ್ಟ ನಷ್ಟ ಗೊತ್ತಿದೆ ಅವ್ರಿಗೆ. ಆಮೇಲೆ ಯಾವತ್ತೂ ಸಹ ಅವರು ತೊಂದರೆ ತಗಾದೆಗಳು ಮಾಡ್ಕೊಂಡಿರ್ತಕ್ಕಂಥ ಡೈರೆಕ್ಟರ್ ಅಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಂತಕ್ಕಂಥ ಅಪಪ್ರಚಾರ ಬಂದಾಗ ಸಹಜವಾಗಿ ನಾನು ಸಲಹೆ ಕೊಟ್ಟೆ, ಅದನ್ನು ಯು ಹ್ಯಾವ್ ಟು ಗಿವ್ ದಿ ರಿಪ್ಲೈ ಫಾರ್ ದಮ್ ಅಂತ. ಮಾರ್ಟಿನ್ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ. ಕನ್ನಡದಲ್ಲಿ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಿರತಕ್ಕಂಥ ಚಲನಚಿತ್ರ. ಇಂಥ ಚಲನಚಿತ್ರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಗಾದಿಗಳು ಬಂದಾಗ ಎಲ್ಲೋ ಒಂದು ಕಡೆ ಕನ್ನಡ ಚಲನಚಿತ್ರ ರಂಗಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪ್ರೆಸ್ ಮೀಟನ್ನು ಕರೆದು ವಿಚಾರವನ್ನು ತಿಳಿಸಿಬಿಡಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಮಾರ್ಟಿನ್ ಚಿತ್ರ ದೊಡ್ಡ ಬಜೆಟನ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ. ಒಳ್ಳೆಯ ಹೀರೋ ಇದ್ದಾರೆ, ಒಳ್ಳೆಯ ಪ್ರೊಡ್ಯೂಸರು ಸಹ ಇದ್ದಾರೆ, ಒಳ್ಳೆಯ ಡೈರೆಕ್ಟ್ರು ಇದ್ದಾರೆ. ಇದಕ್ಕೆ ಅನೇಕ ಕಲಾವಿದರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಮಗು ಥರ ನೋಡ್ಕೊಂಡಿರ್ತಕ್ಕಂಥ ಒಂದು ಚಿತ್ರ, ಒಂದು ಭರವಸೆ ಮೂಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಚಲನಚಿತ್ರ ರೆಮ್ಯುನರೇಷನ್ ಸಂಬಂಧಪಟ್ಟಂಗೆ ಈ ಹಿಂದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ವು. 1,50,00,000 ಈ ಚಿತ್ರ ನಿರ್ದೇಶನ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಪ್ಪಂದನೂ ಸಹ ಅವ್ರಿಗಾಗಿತ್ತು. ಅವರ ಅನುಮತಿ ಇಲ್ಲದೇ, ನಿರ್ದೇಶಕರ ಅನುಮತಿ ಇಲ್ಲದೇ ಯಾವುದೇ ಕೆಲಸಗಳು ನಡೀಬಾರ್ದು ಅಂತಕ್ಕಂಥ ಒಂದು ತೀರ್ಮಾನಗಳು ಸಹ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಆಗಿದ್ವು. ಸೊ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಅವರ ಬದುಕಿನ ಪ್ರಶ್ನೆ ಬಂದಾಗ ನಾವು ದುಡ್ಡು ಇಲ್ಲದೆ ಕೆಲಸ ಮಾಡೋಕ್ಕೆ ತಾಪತ್ರ ಆಗ್ತದೆ, ಒಂದಷ್ಟು ಏನು ರೆಮ್ಯುನರೇಷನ್ ಬೇಕು ಅದು ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ನಿರ್ದೇಶಕರೊಂದಿಗೆ ಪ್ರೊಡ್ಯೂಸರೊಂದಿಗೆ ಪ್ರಸ್ತಾಪ ಮಾಡಿದಾಗ ಅವರು ಸ್ಪಂದಿಸಿದ್ದಾರೆ ಕೆಲವು ಸಂದರ್ಭದಲ್ಲಿ. ಯಾಕಂದರೆ ವಾಣಿಜ್ಯ ಮಂಡಳಿ ಮುಂದೆನೂ ಹೋಗಿದೆ, ಅಲ್ಲೂ ಸಹ ಮತ್ತು ಏನು ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ, ಎಕ್ಸ್ಟ್ರಾ ಕೆಲಸ ದುಡ್ಡು ಕೊಡಿ ಅಂತಕ್ಕಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರು ಪ್ರಾಮಾಣಿಕವಾಗಿ ಈ ಚಿತ್ರಕ್ಕೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಪ್ರಾಮಾಣಿಕವಾಗಿ ನಿರ್ದೇಶಕರು ಆ ಚಿತ್ರನ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನನಗೊಂದು ಪ್ರಸ್ತಾಪ ಮಾಡಿದರು. ಈ ಮಧ್ಯೆ ಪ್ರೊಡ್ಯೂಸರು ಒಂದು ಕಂಪ್ಲೇಂಟನ್ನು ರೆಡ್ಡಿ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ನಮ್ಮ ಚಿತ್ರರಂಗಕ್ಕೆ ಚಲನಚಿತ್ರಕ್ಕೆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಇಬ್ಬರು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡಿ ಬಸವೇಶ್ವರ ಪೊಲೀಸ್ ಅವ್ರ ಮುಂದೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿನ ವಿಚಾರವಾಗಿ ಅವರನ್ನು ಅರೆಸ್ಟ್ ಮಾಡಿದಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಏನು ಸತ್ಯಾರೆಡ್ಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2.5 ಕೋಟಿ ತೊಗೊಂಡಿರ್ತಕ್ಕಂಥದ್ರಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನು ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನು 50 ಲಕ್ಷ ದುಡ್ಡನ್ನು ಅರ್ಜುನ್ ಅವರಿಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಅವನು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ಥರ ಹೇಳಿಕೆ ಕೊಟ್ಟಿದ್ದಾರೆ, ನೀವು ಬಂದು ಅದಕ್ಕೆ ನೀವು ಹೇಳಿಕೆ ಕೊಡಬೇಕು ಅಥವಾ ನಿಮ್ಮ ಪ್ರತ್ಯುತ್ತರವನ್ನು ಕೊಡಬೇಕು ಅಂತಕ್ಕಂಥ ಪೊಲೀಸರು ಪೊಲೀಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಪೊಲೀಸ್ ನೋಟಿಸ್ಗೆ ಯಾವುದೇ ಕಾರಣಕ್ಕೂ ಸಹ ಇವರೇನು ಕೋರ್ಟ್ಗೆ ಹೋಗಿ ಅದನ್ನು ಚಾಲೆಂಜ್ ಮಾಡಲಿಲ್ಲ ಅಥವಾ ತಲೆ ಮರೆಸ್ಕೊಂಡು ಹೋಗಲಿಲ್ಲ. ಗೌರವಕ್ಕೆ ಈ ನೆಲದ ಕಾನೂನು ಗೌರವ ಕೊಟ್ಟು ನಾನು ಹೇಳಿದೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಹೇಳಿಕೆಯನ್ನು ಕೊಡಿ, ಒಂದು ನಿಮಗೆಲ್ಲ ದುಡ್ಡು ಬಂದಿದೆಯಾ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಆ ದುಡ್ಡು ನಮಗೆ ಸಂಬಂಧ ಇಲ್ಲ, ಅವರು ಕೆಲಸಕ್ಕೂ ನಮಗೆ ಕೆಲಸಕ್ಕೂ ಸಂಬಂಧ ಇಲ್ಲ. ಪ್ರೊಡ್ಯೂಸರ್ ಕರ್ಕೊಂಡ್ಬಂದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕರ್ಕೊಂಬಂದು ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಕೇಳಿದಾಗ ಅವನು ಕೆಲಸ ನೋಡಿ ಈ ಕೆಲಸ ಮಾಡಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಇವರು ಕನ್ಸೆಂಟನ್ನು ಕೊಟ್ಟಿದ್ದಾರೆ. ಅಗ್ರಿಮೆಂಟ್ ಪ್ರಕಾರ ಇವರು ಕನ್ಸೆಂಟನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ಸಹ ಮಾಡಲಿಕ್ಕೆ ಒಪ್ಪಿಗೆಯನ್ನು ನಿರ್ದೇಶಕರು ಕೊಟ್ಟಿದ್ದಾರೆ. ಬಟ್ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೊಡ್ಯೂಸರು ಮತ್ತು ಆ ದುಡ್ಡು ತೊಗೊಂಡಿರ್ತಕ್ಕಂಥ ಮಧ್ಯೆ ಇದ್ದಿರ್ತಕ್ಕಂಥ ತಗಾದೆಯನ್ನು ಇಲ್ಲೋ ಒಂದು ಕಡೆ ಅದನ್ನ ಹೇಳಿಕೆ ವಿರುದ್ಧ ಕೊಟ್ಟಿದ್ದಾರೆ ಅಂತ ಕಾರಣಕ್ಕಾಗಿ ಪೊಲೀಸರು ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸವರು ಇವ್ರ ಮನೆಗೆ ಬಂದಿದ್ದಾರೆ, ಇವ್ರ ಬ್ಯಾಂಕ್ ಅಕೌಂಟ್ಗಳನ್ನು ಅವ್ರು ಅವ್ರು ದುಡ್ಡು ಕೊಟ್ಟಿದ್ದಾರೆ, 50 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಕೊಟ್ಟಿದ್ದಾರೆ ಇಲ್ಲ ಅಂತ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿದ್ದಾರೆ, ಇವ್ರ ಬ್ಯಾಂಕ್ ಡೀಟೇಲನ್ನು ಸಹ ಅವ್ರಿಗೆ ಕೊಟ್ಟಿದ್ದಾರೆ, ಅವರ ತನಿಖೆಯನ್ನು ಸಹ ಮಾಡಿದ್ದಾರೆ, ಇವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಅಂತಿಮವಾಗಿ ಇದು ಅರ್ಜುನ್ ಅವರು ಮತ್ತು ಅವನು ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಸಾಕ್ಷ್ಯಾಧಾರಗಳಿಲ್ಲ, ಸುಮ್ಮನೆ ದಾರಿ ಹೋಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆಲ್ಲ ಪೊಲೀಸರು ಫಿಕ್ಸ್ ಪಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ದೊರೆದಿರೋದ್ರಿಂದ ನೀವು ನಿಮ್ಮ ಹೇಳಿಕೆಯನ್ನು ಕೊಟ್ಟು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಪೊಲೀಸರು 3 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. 3 ನೋಟಿಸ್ಗಳಿಗೂ ಸಹ ಅವರು ಹೋಗಿ ಪ್ರಸ್ತಾಪ ಮಾಡಿ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಸೊ ಈ ಮಧ್ಯೆ ಇವ್ರಿಗೂ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ದುಡ್ಡುಗಳು ಏನು 1-1.5 ವರ್ಷದಲ್ಲಿ ಮುಗಿಬೇಕಾಗಿರ್ತಕ್ಕಂಥ ಕೆಲಸ ಸುಮಾರು 3.5 ವರ್ಷಗಳ ಕಾಲ ಹೆಚ್ಚಿಗೆ ತಗೊಂತು. ಅದಕ್ಕೆ ರೆಮ್ಯುನರೇಷನ್ ಒಂದಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ವಾಣಿಜ್ಯ ಮಂಡಳಿನೂ ಸಹ ತೀರ್ಮಾನ ತಗೊಂಡಿದ್ದಾರೆ. ಏನು ಎಕ್ಸ್ಟ್ರಾ ಅವ್ರು ಕೆಲಸ ಮಾಡಿದರೆ ಅವ್ರಿಗೆ ದುಡ್ಡನ್ನು ಕೊಡಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ವಾಣಿಜ್ಯ ಮಂಡಳಿ ತಗೊಂಡು ಪ್ರೊಡ್ಯೂಸರ್ಗೂ ಹೇಳಿದ್ದಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಅವರಿಬ್ಬರು ಸಣ್ಣ ಪುಟ್ಟ ತಗಾದಿಗಳು ಬಂದಾಗ ತೀರ್ಮಾನ ಮಾಡ್ಕೊತಾರೆ. ದುರಾದೃಷ್ಟವಶಾತ್ ಇವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಬಂದು ನನ್ನ ತೀರ್ಮಾನ ಮಾಡ್ಕೊಳ್ಳೋಣ ಅಂತೇಳಿ ಪ್ರೊಡ್ಯೂಸರ್ಗೆ ಮೆಸೇಜನ್ನು ಕಳಿಸಿದ್ದಾರೆ, ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸಿದ್ದಾರೆ ಮತ್ತು ಇಮೇಲ್ ಮುಖಾಂತರವೂ ಸಹ ಮೆಸೇಜ್ ಕಳಿಸ್ಬಿಟ್ಟು ನಮ್ಮ ಸಮಸ್ಯೆಗಳನ್ನು ಏನಿದ್ರೆ ಪ್ರಸ್ತಾಪ ಮಾಡೋಣ, ಒಂದು ಚಲನಚಿತ್ರ ಬಿಡುಗಡೆ ಆಗಬೇಕು, ಎಲ್ಲರ ದೃಷ್ಟಿ ನಮ್ಮ ಮೇಲೆ ಇದೆ, ಆಮೇಲೆ ಒಳ್ಳೆಯ ಚಿತ್ರ ಮೂಡಿ ಬಂದಿದೆ, ಎಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಸಹ ಅವ್ರ ಮುಖಾಂತರ ಇಮೇಲ್ ಮತ್ತು ವಾಟ್ಸಪ್ ಮುಖಾಂತರ ಕಳಿಸಿದ್ರು. ದುರಾದೃಷ್ಟವಶಾತ್ ಅವರು ಒಂದು ಕಡೆ ಸೇರೋಕ್ಕಾಗಲಿಲ್ಲ, ಮಾತುಕತೆ ಮಾಡೋಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಒಂದು ಲೀಗಲ್ ನೋಟಿಸನ್ನು ಕಳಿಸಿದ್ವಿ. ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಮತ್ತು ಪ್ರೊಡ್ಯೂಸರು ಮತ್ತು ನಿರ್ದೇಶಕರು ಮತ್ತು ನಟರ ಹಿತದೃಷ್ಟಿಯಿಂದ ಮತ್ತು ಜನಸಾಮಾನ್ಯರಿಗೆ ರಾಂಗ್ ಮೆಸೇಜ್ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿ. ಯಾಕಂದರೆ ಪದೇ ಪದೇ ಯಾರೋ ಒಬ್ಬರು ಏನೋ ಒಂದು ರೀತಿಯಲ್ಲಿ ಮಾತಾಡ್ಕೊಳ್ಳೋದ್ರೆ ಚಿತ್ರದ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಜನಸಾಮಾನ್ಯರು ಬೇರೆ ರೀತಿಯಲ್ಲಿ ಮಾತಾಡಿಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಮತ್ತು ಮಾಧ್ಯಮಗಳು ಸಹ ಸಹಜವಾಗಿ ಅವರು ಬೇರೆ ರೀತಿ ಪ್ರೊಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ಕಾರಣಕ್ಕಾಗಿ ಒಂದು ದಯವಿಟ್ಟು ಈ ಥರ ನಾನು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ಈ ಚಿತ್ರಕ್ಕೆ ನಾನು ಇಷ್ಟು ಎಕ್ಸೆಸ್ ಏನು ಟೈಮ್ ಲಿಮಿಟ್ ಇಲ್ಲದೇ ಕೆಲಸ ಮಾಡಿದ್ದೀನಿ ಮತ್ತು ಒಂದಷ್ಟು ಪ್ರೊಡ್ಯೂಸರ್ಗಳು, ಕಲಾಕಾರರು ಮತ್ತು ಇವರು ನಿರ್ದೇಶಕರು, ಸಹ ನಿರ್ದೇಶಕರುಗಳು, ಸುಮಾರು ವಿದರು ಎಲ್ಲ ಕೆಲಸ ಮಾಡಿದ್ದಾರೆ. ಒಂದಷ್ಟು ಅಮೌಂಟನ್ನು ನಮ್ಮ ಬದುಕಿಗೋಸ್ಕರ ನಮಗೆ ನೀವು ಅಗ್ರಿ ಮಾಡ್ಕೊಂಡಿರ್ತಕ್ಕಂಥ ಅಮೌಂಟ್ ಕೊಡಬೇಕಾಗಿದೆ, ಬಂದು ಕೊಟ್ಬಿಟ್ಟು ನೀವು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ ಅಥವಾ ಆ ಸಮಸ್ಯೆಯನ್ನು ಒಡಂಬಡಿಕೆಯನ್ನು ಮಾಡ್ಕೊಳ್ಳೋಣ, ಚಿತ್ರ ಬಿಡುಗಡೆ ಆಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ, ಇದು ಕೆಟ್ಟ ಪರಿಣಾಮ ಬೀರಬಾರ್ದು ಚಿತ್ರದ ಮೇಲೆ ಅಥವಾ ಅದು ಕನ್ನಡ ಮಾಧ್ಯಮಗಳ ಮೇಲೆ. ಹಾಗಾಗಿ ನೀವು ಬಂದು ಇಮಿಡಿಯೇಟಾಗಿ 15 ದಿವಸ ಒಳಗಡೆ ನೀವು ಬಂದು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ, ಇಲ್ಲ ನೀವು ಹೇಳಿದ ಪ್ಲೇಸ್ ಆದರೂ ನಾವು ಬರ್ತೀವಿ ಅಥವಾ ನಾವು ಕರೆದ ಪ್ಲೇಸ್ಗಾದರೂ ನೀವು ಬನ್ನಿ ಅಥವಾ ನಾವು ಎಲ್ಲ ಕೂತ್ಕೊಂಡು ಒಂದು ಪ್ಲೇಸ್ ಆದರೂ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಯಾಕಂದರೆ ನಿರ್ದೇಶಕರ ವಿರುದ್ಧ ಇವರು ಹೋಗಿ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಥವಾ ಪ್ರೊಡ್ಯೂಸರ್ನು ಸಹ ಇವ್ರ ವಿರುದ್ಧ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇವ್ರ ಮೇಲೆ ಯಾವುದೂ ಕಂಪ್ಲೇಂಟ್ ಇಲ್ಲ, ಇವನು ಪ್ರೊಡ್ಯೂಸರ್ನು ಸಹ ಇವ್ರ ಮೇಲೆ ವೈಯಕ್ತಿಕವಾಗಿ ಇವರೇನು ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ತಗಾದಿಗಳನ್ನು ಚಿತ್ರದ ಮೇಲೆ ದೂರುವಂಥದ್ದು ಅಥವಾ ನಿರ್ದೇಶಕರನ್ನು ದೂರುವಂಥದ್ದು ಅಥವಾ ಇನ್ಯಾರನ್ನೂ ದೂರುವಂಥದ್ದು, ಇದ್ರ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥದ್ದು ಇದೆಲ್ಲ ಬೇಡ, ಇದಕ್ಕೆಲ್ಲ ಒಂದು ಮುಕ್ತಿ ಮಾಡೋಣ ಅಂತೇಳ್ಬಿಟ್ಟು ಲೀಗಲ್ ನೋಟಿಸನ್ನು ಸಹ ಅವ್ರಿಗೆ
ತಲುಪಿಸಿದ್ವಿ. ಅಂದ್ರೆ ಈ ವಿಚಾರ ಯಾರ್ಯಾರೇ ಕೊಟ್ಟಿದ್ದಾರೆ? ಪ್ರೊಡ್ಯೂಸರ್ಗೆ ಮಾತ್ರ ಅಂದ್ರೆ ಮೇಲ್ ಮುಖಾಂತರ ಇದು. ಆಮೇಲೆ ಇನ್ನೂ ಒಂದು ವಿಚಾರ ಏನಂದ್ರೆ ಇಲ್ಲಿವರೆಗೂ ಇದು ಬರ್ತಾನೆ ಇರಲಿಲ್ಲ. ಯಾವುದೋ 2 ಖಾಸಗಿ ಚಾನಲ್ಗಳು ಉದ್ದೇಶಪೂರ್ವಕವಾಗಿ ನಮ್ಮನ್ನ, ನಮ್ಮ ಸಿನಿಮಾನ ಮತ್ತೆ ನಿರ್ಮಾಪಕರನ್ನ ಎಲ್ಲಾರನ್ನೂ ಎಳೆದು ಈ ಜಾಗದಲ್ಲಿ ಕೂರಿಸೋ ಥರ ಮಾಡಿರುವಂಥದ್ದು. ಇದರಿಂದ ಯಾರ್ಯಾರು ಏನೇನು ಮಾಡ್ತಿದ್ದಾರೋ ಗೊತ್ತಿಲ್ಲ ಕೆಲಸ. ಬಟ್ ಇಲ್ಲಿವರೆಗೂ ಬರೋದಕ್ಕೆ ಆ 1-2 ಖಾಸಗಿ ಚಾನಲ್ಗಳೇ ಕಾರಣ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಏನಾದರೂ ಈ ಥರ ಅಂದರೆ ಪುರಾವೆಗಳಿಲ್ಲದೆ, ಅಲ್ಲ ಒಂದು ನಿಮಿಷ, ಪುರಾವೆಗಳಿಲ್ಲದೆ, ಏನೋ ಗೊತ್ತಿಲ್ಲದೆ, ಏನೋ ಆಗಿದೆ ಅಂದರೆ ಆಧಾರ ಇದ್ದರೆ ಖಂಡಿತವಾಗ್ಲೂ ಮಾಡಲಿ, ಸತ್ಯ ಇದ್ದರೆ ಖಂಡಿತವಾಗ್ಲೂ ಮಾಡಲಿ. ಅಂದರೆ ಇದರಲ್ಲಿ ಏನೋ AP ಅರ್ಜುನ್ ಹೆಸರಿದೆಯಾ ಮಾಡಲಿ, ಇಲ್ಲ ಸತ್ಯ ಇದರಲ್ಲಿ ಇದೆಲ್ಲ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆಯಾ ಮಾಡಲಿ. ಪ್ರತಿಯೊಂದು ಅವ್ರ ಹತ್ರ ಆಧಾರಗಳನ್ನ ಇಟ್ಕೊಂಡು ಮಾಡಿ. ದಯವಿಟ್ಟು ಆಧಾರಗಳಿಲ್ಲದೆ ಇನ್ನೊಬ್ಬರು ಬದುಕಲ್ಲಿ, ಇನ್ನೊಬ್ಬರು ಜೀವನದಲ್ಲಿ ಆಟ ಆಡಬೇಡಿ. ಅದೇನೋ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಏನೂ ಇಲ್ಲ. ಏನೋ ಸಣ್ಣ ಪುಟ್ಟ ಈಗುಗಳಿಗೋಸ್ಕರ ಯಾಕೆಂದರೆ 3.5 ವರ್ಷ ಶ್ರಮ ಪಟ್ಟಿದ್ದೀವಿ ನಾವು ಮಾರ್ಟಿನ್ ಸಿನಿಮಾಗೋಸ್ಕರ. ಸರ್, ಈಗ ಚಿತ್ರತಂಡ ನಿಮಗೆ ಸಪೋರ್ಟಿವ್ ಆಗಿದೆಯಾ? ಯಾಕೆ ಚಿತ್ರತಂಡ ಬರ್ತಾ ಇಲ್ಲ? ಅಲ್ಲಲ್ಲ, ಚಿತ್ರತಂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅಂತಲ್ಲ, ಚಿತ್ರ ಎಲ್ಲಾನು ನಡೀತಾ ಇದೆ. ಇದು ಯಾವುದು ಈ ಮನಿ ಡಿಸ್ಪ್ಯೂಟ್ ಅನ್ನೋದು, ಈ ಕೆಲಸಗಳದಿದೆ ಅನ್ನೋದು, ಇದೆಲ್ಲ ನಮ್ಮ ಒಳಗಡೆ ಆಗಿರುವಂಥದ್ದು. ಇವತ್ತಿಲ್ಲಿ ಮೇಜರ್ ಆಗಿ ಬಂದಿರುವಂಥದ್ದು ಏನು, AP ಅರ್ಜುನ್ ಮೇಲೆ ಬಂದಿರುವಂಥ ಅಪವಾದ. ಆ ಅಪವಾದನ ಕ್ಲಿಯರ್ ಮಾಡೋದಕ್ಕೆ ಹೇಳ್ಬೇಕಾಗಿತ್ತು, ಅದಷ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಇನ್ನು ಮುಂದೆ ಯಾವುದೇ ಥರದ್ದು ಏನಾದರೂ ಅಪವಾದಗಳು ಕೊಟ್ಟರೆ ಕಾನೂನು ಮುಖಾಂತರ ನಾನು ಏನು ಕ್ರಮ ಜರುಗಿಸ್ಬೇಕು ಅದನ್ನು ಜರುಗಿಸ್ತೇನೆ. ನಿರ್ಮಾಪಕರಿಗೆ ನೋಟಿಸ್ ಕೊಟ್ಟಿದ್ದೀರಾ ಸರ್? ಅಲ್ಲ, ಅದು ನಾವು ಮಾಮೂಲಿ ನಾವು ಹೇಳ್ತಾ ಇರೋಂಥದ್ದು ನೋಡಿ ಹೇಳ್ಬಿಡ್ತೀವಿ. ನಿರ್ಮಾಪಕರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಪ್ರಸ್ತಾಪಗಳು ಬರ್ತಾ ಇದಾವೆ. ಇದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಸಮಸ್ಯೆಯನ್ನು ತೀರ್ಮಾನ ಮಾಡ್ಕೊಳ್ಳೋಣ. ವಿತಿನ್ 15 ದಿವಸದೊಳಗಡೆ ಈ ಸಮಸ್ಯೆ ತೀರ್ಮಾನ ಮಾಡ್ಕೊಂಡು ಚಿತ್ರರಂಗ ಬಿಡುಗಡೆ ಮಾತಾಡ್ಬೇಕು ಅಂತಂದ್ರೆ ಕೂತ್ಕೋಬೇಕಲ್ವಾ? ಇನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದು ಮುಂದುವರಿಯುತ್ತೆ ಅಲ್ಲ ಮುಂದೆ ಸರ್. ಮತ್ತೆ ಅಲ್ಲ, ಈಗ ಒಂದು ಅಲ್ಲ, ಕೂತು ಮಾತಾಡೋ ಟೈಮ್ಗೆ ತಿರ್ಗಾ ಇಂಥದ್ದು ಏನಾದ್ರು ಒಂದು ತಗೊಂಬಂದ್ ಬಿಡ್ತಾನೆ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ರಿಯೇಟ್ ಮಾಡ್ತಾ ಇರೋದೇ ಈ 1-2-3 ಅಂದ್ರೆ ನಾನು ಹೇಳಿದ್ನಲ್ಲ, ಇಂಟೆನ್ಷನಲ್ ಆಗಿ ಇದರಿಂದ ಯಾರ್ಯಾರೋ ಗೊತ್ತಿಲ್ಲ, ಒಟ್ಟಲ್ಲಿ 1-2-3 ಖಾಸಗಿ ಚಾನಲ್ಗಳು ಮಾತ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಜಾಸ್ತಿ ಮಾಡ್ತಾ ಇದಾವೆ ಹೊರತು. ನಾವು ಹೇಳ್ತಾ ಇರೋದಕ್ಕೆ ಚಾನಲ್ ಆಯ್ತು ಸರ್, ಚಾನಲ್ ಒಂದು ಪಾರ್ಟ್. ನೀವೊಂದು ಸುದ್ದಿ ಹೇಳ್ತಾರೆ, ಅವ್ರೊಂದು ಸುದ್ದಿ ಹೇಳ್ತಾರೆ. ನೀವೇ ಯಾಕೆ ಕುಂತು ಬಗೆಹರಿಸ್ಕೊಳ್ಳೋದು ಬಿಟ್ಟು ಇವಾಗ ಆಗುತ್ತೆ. ಬೆಳಗ್ಗೆನ ಮಧ್ಯಾಹ್ನ ಮಾಡಿ ಇಬ್ರು ಮೊನ್ನೆ ಲಾಸ್ಟ್ ಟೈಮ್ ಇಂಥದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಇಬ್ರು ಜೊತೆಗೆ ನಿಂತು ವಿಡಿಯೋ ಮಾಡಿ ಕೊಟ್ರಿ, ಆಯ್ತಾ? ಅದು ಇದ್ರೂ ಕೂಡ ಅದು ಇಲ್ಲ ಅಂತ ಪ್ರೂವ್ ಮಾಡಂಗಾಯ್ತು. ಅದೇ ತರ ಇವತ್ತು ಆಗ್ಬೋದಿತ್ತಲ್ಲ ಅಂತ ಫೈನಲ್ ಅಷ್ಟೇ. ಅಲ್ಲ, ಇವಾಗ ಆಗುತ್ತೆ, ಇದಾದ್ಮೇಲೆ ಆಗುತ್ತೆ ಅಲ್ವಾ? ಫೈನಲ್ ಮುಗಿತಾ ಸಾಲ್ವ್ ಆಗುತ್ತೆ. ಅದನ್ನ ಸಾಲ್ವ್ ಮಾಡಿ ಪ್ರಸ್ತಾಪ ಮಾಡೋ ಸಮಸ್ಯೆ ನೋಟಿಸ್ ಕೊಟ್ಟು ಅದನ್ನ 15 ದಿವಸ ಮತ್ತೆ ಡ್ರ್ಯಾಗ್ ಮಾಡೋದಕ್ಕಿಂತ ಈಗ ನೀವೇ ಮಾತಾಡ್ಬೋದಿತ್ತು. ಸ್ಟ್ಯಾಚ್ಯೂಟರಿ ಪೀರಿಯಡ್ ನಾಳೆ ಬಂದು ಕೂತ್ರು ಅದೇನು ದೊಡ್ಡ ವಿಚಾರ ಅಲ್ಲ. ನಾಳೆನೂ ಪ್ರಸ್ತಾಪ ಮಾಡಿ ಸೆಟಲ್ ಮಾಡ್ಕೋಬಹುದು, ಇದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಅಂತಿಮವಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಚಿತ್ರ ಬಿಡುಗಡೆ ಆಗಬೇಕು, ಒಳ್ಳೆ ರೀತಿಯಲ್ಲಿ ಇವರು ಕನ್ನಡಕ್ಕೆ ಹೆಸರನ್ನು ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ವಿಚಾರ ಹಿಂದೆ ಐರಾವತ ಕಿಸ್ಸು ಆ ಸಂದರ್ಭಗಳನ್ನು ಕೂಡ ಆಯ್ತು. ಈಗ ಕಿಸ್ ಅಂತ ಒಂದು ಮೆನ್ಷನ್ ಮಾಡಿದಾಗ ಹೇಳ್ತೀನಿ. ಕಿಸ್ಸು ಆ್ಯಕ್ಚುಲಿ ನನ್ನ ಪ್ರೊಡಕ್ಷನ್ ಸಿನಿಮಾ. ಆ್ಯಕ್ಚುಲಿ ಅದನ್ನು ಬೇರೆಯವ್ರು ಯಾರೋ ಒಬ್ಬರು ಮಾಡ್ತಾಯಿದ್ರು. ಆ ಟೈಮ್ ಲೈನ್, ಆ ರಿಲೀಸ್ ಟೈಮ್ ಲೈನ್ ಅಂತ ಬಂದಾಗ ನಾನೇನು ಮಾಡಿದೆ, ಅದಕ್ಕೆ ಅದರಲ್ಲೂ ಏನೋ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಸಿನಿಮಾದಲ್ಲೇ ನಾನು ಹೆಂಗೆ ತೊಗೊಳಕ್ಕಾಗತ್ತೆ? ಅಂದರೆ ಹೆಂಗೆ ಬರ್ದಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಐರಾವತದಲ್ಲಿ ಬರ್ದಿದ್ದಾರೆ, ತಿರ್ಗಾ ಕಿಸ್ಸು ನನ್ನ ಸಿನಿಮಾದಲ್ಲೇ ನನ್ನ ಮೇಲೆ ಅಪವಾದ ಮಾಡಿದ್ದಾರೆ ಅಂದರೆ ಇವ್ರ ಇಂಟೆನ್ಷನ್ ಏನು? ಪ್ರಸ್ತಾಪ ಇದಾಗ್ಬಿಡ್ಲಿ. ಈಗ ಬೇರೆ ವಿಚಾರಗಳು ಜಗದೀಶ್ ಅವರು ಸಿಕ್ಕೋಬಿಟ್ರಿ ಎಲ್ಲ ಇಲ್ಲ ಮೇಲೆ ಅಂದ್ರೆ ಈ ಸಣ್ಣ ಪುಟ್ಟ ಅದು ಆಗತ್ತೆ ಬೇಡ, ಅದು ಸೆಟ್ಲೈಟ್ ಆಗ್ತದೆ, ದೊಡ್ಡ ವಿಚಾರ ಅಲ್ಲ. ಬಟ್ ಇದು ತಪ್ಪು ಮಾಹಿತಿ ಜನಗಳಿಗೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅಷ್ಟೇ. ತಪ್ಪು ಮಾಹಿತಿ ಹೋಗ್ಬಾರ್ದು ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸದ್ಯದಲ್ಲಿ 3 ಜನ ಮತ್ತೆ ಜೊತೆ ಕೂತ್ಕೊಳ್ತಾರೆ. 100% ಸಿನಿಮಾ ನಮ್ಮ ಮಗು ನಾವು ಮಾಡಿರುವಂಥದ್ದು, AP ಅರ್ಜುನ್ ಸಿನಿಮಾ ಮಾರ್ಟಿನ್ ಅನ್ನುವಂಥದ್ದು ಎಲ್ಲರೂ ಸೇರಿ ಅದ್ಭುತವಾಗಿ ಮಾಡಿದ್ದೀವಿ. ಎಲ್ಲರೂ ಸೇರಿ ಅದ್ಭುತವಾಗಿ ರಿಲೀಸ್ ಮಾಡ್ತೀವಿ. ಅದ್ರ ಮಧ್ಯೆ ನೀವೆಲ್ಲ ತೋರ್ತಾ ಇದ್ದೀರಲ್ಲ, ಯಾಕೆಂತಂದರೆ ತುಂಬ ಇವತ್ತು ನೀವು ಕಾಲ್ ಮಾಡಿದ್ರಿ, ಜಗ್ಗಿ ಲೋಕೇಶ್ ಕಾಲ್ ಮಾಡಿದ್ರೆ ಎಲ್ಲ ಕೇಳಿದ್ರು ನನ್ನನ್ನು, ಈ ಥರದ್ದು ಏನೋ ಒಂದು ಬಂದಿದೆ ಅಂತ ಕೇಳಿದಾಗ ನಾನು ಹೇಳಾದ್ಮೇಲೆ ಹೌದಾ ಸರ್ ಇದನ್ನ ತಿಳ್ಕೊಂಡು ಮಾಡದೇನೆ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಲ್ಲ, ಅದನ್ನ ಮಾಡಬೇಡಿ, ತಿಳ್ಕೊಂಡು ಮಾಡಿ. ಸತ್ಯ ಇದ್ರೆ ಖಂಡಿತವಾಗ್ಲೂ ಮಾಡಿ, ನಾನೇ ಸಪೋರ್ಟ್ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.